ಸಿಂಧುನೇನೋ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ವಿ. ಆದರೆ ಅವ್ರು ಅವಳನ್ನ ಹೇಗೆ ನೋಡ್ಕೋತಾರೋ ಏನೋ. ಅವಸರದಲ್ಲಿ ಲಕ್ಕಿ ಮತ್ತು ಅನು ಮದುವೆ ಮಾಡಿಸಿ ನಮ್ಮ ಸಿಂಧುಗೆ ಅನ್ಯಾಯ ಮಾಡಿಬಿಟ್ರು. ಅಮ್ಮ, ಸಿಂಧುಗಾದ ಅನ್ಯಾಯದ ಹಿಂದೆ ಒಂದು ಮುಗ್ಧ ಮುಖದ ನಗು ಇದೆ. ಅವಳು ಎಲ್ಲರನ್ನೂ ಮೋಡಿ ಮಾಡಿದ್ಲು. ಅವಳಿಗೇನು ಬೇಕೋ ಅದನ್ನು ಸಾಧಿಸ್ಬಿಟ್ಲು. ಅದನ್ನು ನನ್ನಿಂದ ತಡೆಯೋಕ್ಕಾಗಲಿಲ್ಲ. ನೀನು ಮುಟ್ಟಾಳ್ತನದ ಕೆಲಸ ಮಾಡಿಬಿಟ್ಟೆ. ಆ ಥರ ನೆನ್ನೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡೋದು ನಾನು ಕೇಳಿದ್ದಕ್ಕೆ ಮುಖಕ್ಕೆ ಹಿಡಿದ್ಬಿಟ್ಟು ಬಾಯಿ ಮುಚ್ಚಿಸ್ಬಿಟ್ಟಪ್ಪ. ನಾನಂತೂ ಬಾಯಿಗೆ ಬಂದಂಗೆ ಬೈದ್ಬಿಡ್ತೀನಿ ಜಾನಕಿರಾಮನ್ನ. ಏನೋ ಮಾನವೀಯತೆ ದೃಷ್ಟಿಲಿ ಇಟ್ಕೊಂಡು ನಮ್ಮ ಮಗಳನ್ನ ಒಳಗಡೆ ಬಿಟ್ಕೊಂಡಿದ್ದಾರೆ ಅಷ್ಟೇ. ಒಡೆಯ ಸುಮ್ಮನೆ ಅವ್ರು ಇಲ್ದಾಗ ಈಗೆಲ್ಲ ನಾವು ಅವ್ರ ಬಗ್ಗೆ ಆಡ್ಕೋಬಾರ್ದು ಕಣೆ, ತಪ್ಪಾಗುತ್ತೆ. ನೋಡಪ್ಪ, ಇವಾಗ ಉಳಿದಿರೋದು ಒಂದೇ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಕಾಯೋದು. ಸುನಿ, ಯಾಕೆ ಕಳ್ತಿದೀಯ ನೀನು? 10 ಪ್ರಯೋಜನ ಇಲ್ಲ ಸುನಿ. ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋದು ಅಷ್ಟೇ ಉಳಿದಿರೋದು. ಸಿಂಧು ನಮ್ಮ ಕಣ್ಣು ಮುಂದೆನೇ ಇರಬೇಕಿತ್ತು ರೀ. ಸುನಿ ನೋಡು, ಏನಾಗಬೇಕು ಅದು ಡಾಕ್ಟ್ರ್ ಹೇಳ್ದಂಗೆ ಆಗುತ್ತೆ. ಏನೋ 3 ತಿಂಗಳು ಹೋಗಿ ಬಂದು ಮಗಳ ಮುಖ ನೋಡ್ಕೊಂಡಿದ್ದು ಬಿಡು. ಸಮಾಧಾನ ಮಾಡ್ಕೊ.